ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿನ ಸತ್ತಿನ ಮಗ ಇದ್ದಾನಲ್ಲ, ಅವನು ಪ್ಲ್ಯಾನ್ ಮಾಡಿ ಅವಳಿಗೆ ಹೇಳಿ ನಿಮ್ಮ ಅಪ್ಪ ಬಾಲು ನಿನ್ನ ಫ್ರೆಂಡ್ ಇದ್ದಾರಲ್ಲ, ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ, ನೀನು ರಾಣಿ ಅಲ್ಲಿಗೆ ಹೋಗು, ನಿಮ್ಮ ಅಮ್ಮನ ಬಿಡಿಸ್ಬೇಕು ಅಂದರೆ ನೀನು ಬಾಲು ಮನೆಗೆ ಹೋಗಬೇಕು, ಇಲ್ಲೆಲ್ಲಿ ಇದ್ರೂ ನಿನ್ನ ಬಿಡ್ಸೋಕ್ಕಾಗಲ್ಲ, ಅಪ್ಪ ಹತ್ರ ದುಡ್ಡಿಲ್ಲ, ಅಪ್ಪ ಬಿಡ್ಸೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾನೆ. ಹಂಗೆ ಹೇಳ್ದಾಗ ಮತ್ತೇನು ಮಾಡೋದು ಚಂದು ಅಂತ ಹೇಳ್ತಾಳೆ. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ನೀನು ಬಟ್ಟೆ ತುಂಬ್ಕೊ, ನಿನ್ನನ್ನು ಬಾಲು ಅಂಕಲ್ ಮನೆಗೆ ಹೋಗ್ಬಿಡು ನೀನು, ಮತ್ತು ಇಲ್ಲಿದ್ದರೆ ನಿನಗೆ ಸುಮ್ಮನೆ ಅಮ್ಮ ಹಿಂಸೆ ಕೊಡ್ತಾರೆ, ಮತ್ತು ಅಪ್ಪ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಹೌದೇನೋ ಚಂದು, ಏನೋ ಮಾಡೋದು ಇವಾಗ ಮತ್ತೆ ಅಂತ ಕೇಳ್ತಾಳೆ. ಮತ್ತೆ ನಾನು ಹೇಳ್ದಂಗೆ ಕೇಳ್ತೀಯಾ ಅಂತಾನೆ. ಹ್ಞೂ ಕೇಳ್ತೀನಿ, ಹೇಳೋ ಚಂದು. ಮತ್ತು ನೀನು ಬಟ್ಟೆ ತುಂಬಿಕೊಂಡು ಬಾಲು ಅಂಕಲ್ ಮನೆಗೆ ಹೋಗ್ಬಿಡು, ಅದು ನಿಮ್ಮ ಅಪ್ಪನೇ ಅಲ್ವಾ, ಬೇರೆ ಅಲ್ವಲ್ಲ, ಹೋಗ್ಬಿಡು ನೀನು, ಹೇಳ್ತೀನಿ ಅಂತ. ಸರಿ ಆಯಿತು ಅಂತೇಳ್ಬಿಟ್ಟು ಒಪ್ಕೊಳ್ಳುತ್ತೆ ಆ ಹುಡುಗಿ. ಒಪ್ಕೊಂಡು ಬಟ್ಟೆ ಎಲ್ಲ ತುಂಬಿಕೊಂಡು ಪ್ಯಾಕ್ ಮಾಡಿಕೊಂಡು ಅವ್ರ ಅಮ್ಮ ಸರಳ ನೋಡದೇ ಇದ್ದಾಗ ಈ ಮಗು ಎಸ್ಕೇಪ್ ಆಗಂಗೆ ಚಂದು ಮಾಡಿಬಿಡ್ತಾನೆ, ಮಾಡಿ ಕಳಿಸ್ತಾನೆ. ಇದು ಸಲೀಸಾಗಿ ಅಲ್ಲಿಗೆ ಹೋಗುತ್ತೆ ಬಾಲು ಮನೆಗೆ. ಬಾಲ ಬಂದು ಕರ್ಕೊಂಡು ಹೋಗ್ತಾನೋ ಅಥವಾ ಯಾರು ಕರ್ಕೊಂಡು ಹೋಗ್ಬಿಡ್ತಾರೋ ಅದು ಗೊತ್ತಾಗಿಲ್ಲ, ಆದರೆ ಬಾಲನ ಮನೆಗೆ ಹೋಗೋದಂತೂ ಗ್ಯಾರಂಟಿ ಹೋಗಿರುತ್ತೆ. ಆ ಕಡೆ ಸರಳ ಬರ್ತಾಳೆ, ಸಾರಿಕಾ ಬರ್ತಾಳೆ. ಬಂದ್ಬಿಟ್ಟು ಅಲ್ಲಿ ವರ್ಧ ಹೇಳಿರ್ತಾನೆ, ನೀನು ಈಗ ಹೋಗೋದು ಬೇಡ, ಬಾಲನ್ನ ನನ್ನ ಕೈಯಲ್ಲೇ ಇಟ್ಕೋಬೇಕು, ಅವನು ಆಚೆ ಹೋದರೆ ಕಾವೇರಿಯಿಂದ ಕೇಸು ಕ್ಲೋಸ್ ಆಗಲ್ಲ, ಮತ್ತು ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹಂಗಾಗ್ಬಿಟ್ಟು ಸಾರಿಕಾ ಅದನ್ನು ಹೇಳಲ್ಲ ಅವನ ಹತ್ರ ಬಂದು, ಬಾಲ ಹತ್ರ ಬಂದುಬಿಟ್ಟು ಹೇಳೋಕ್ಕೆ ಬಂದಿರ್ತಾಳೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ, ಈಗ ಬೇಡ ಬಾಲು ಅಂತ ಹೇಳೋಕ್ಕೆ ಬಂದಿದ್ದವಳು ಇಲ್ಲಿ ಪ್ಲೇಟ್ ಚೇಂಜ್ ಮಾಡಿಕೊಂಡು, ಅಲ್ಲ ಬಾಲ, ನಾನು ರೆಡಿಯಾಗಿ ಬಂದಿದ್ದೀನಿ, ನೀನು ಹೋಗೋಕ್ಕೆ ಬರಲ್ಲ ಅಂತೀಯಲ್ಲ ಅಂತ. ರಾಣಿ ಬಂದಿದ್ದಾಳೆ, ನನ್ನ ಮಗಳು ರಾಣಿ ಬಂದವಳೆ ಅಂತಾನೆ. ರಾಣಿ ಬಂದವಳ? ಹೌದಾ, ಅಯ್ಯೋ, ರಾಣಿ ಬಂದರೆ ಕಳಿಸ್ಬಿಡು ಅವ್ರ ಮಾವನ ಮನೆಗೆ, ಬಾ, ನೀನು ಹೋಗ್ಬಿಡೋಣ. ಕಾವೇರಿ ಹಂಗೆ ಅಂದಿದ್ದು ನಿನಗೆ ಕೇಳಿಸ್ಲಿಲ್ವಾ, ಕಾವೇರಿ ಹೆಂಗಂದ್ಲು, ನಿಂಗೇನು ಗೊತ್ತಾಗಲ್ವಾ ಅಂತ. ಅಂದರೂ ಪರವಾಗಿಲ್ಲ, ನನ್ನ ಮಗಳು ಬಂದಿದ್ದಾಳೆ, ಸಾರಿಕಾ ನನ್ನ ಮಗಳು ಬಂದಿದ್ದಾಳೆ ಅಂತ ಖುಷಿಯಾಗಿ ಹೇಳ್ತಾನೆ. ನಾನು ಎಲ್ಲೂ ಬರಲ್ಲ, ನನ್ನ ಮಗಳ ಜೊತೆಗೇ ಇರ್ತೀನಿ, ನನ್ನ ಮಗಳು ಬಂದವಳೆ ಅಂತ ತುಂಬ ಖುಷಿ ಪಡ್ತಾನೆ. ಈ ಕಡೆ ಎಲ್ಲ ಹುಡ್ಕಾಡ್ತಿರ್ತಾರೆ, ಎಲ್ಲೋದ್ಲು ರಾಣಿ ಅಂತೇಳ್ಬಿಟ್ಟು. ರಾಣಿ ಸಿಕ್ಕಿರೋದೇ ಇಲ್ಲ, ಆದರೆ ಇವನು ಚಂದನ್ ಹೇಳಿರಲ್ಲ ಅದನ್ನು, ಸುಮ್ಮನೆ ಇರ್ತಾನೆ. ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಸಿಕ್ಕಲ್ಲ. ಆಮೇಲೆ ಎಲ್ಲೋದ್ಲು ಅಂತ ಹುಡ್ಕೋದು ಅಂತೇಳಿ ಆಮೇಲೆ ಅವ್ರವ್ರ ಮೇಲೆ ಅನುಮಾನ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತಾನೆ. ಅಪ್ಪ, ರಾಣಿ ಎಲ್ಲೋಗೋಳೆಂದು ನಂಗೆ ಗೊತ್ತಪ್ಪ ಅಂತ ಹೇಳ್ತಾನೆ. ನಿಂಗೆ ಗೊತ್ತಾ, ಎಲ್ಲಿ? ಬಾಲು ಅಂಕಲ್ ಮನೆಗೆ ಹೋಗಿದ್ದಾಳಪ್ಪ. ಬಾಲು ಮನೆಗೆ ಹೋಗಲ್ವಲ್ಲ ಅಲ್ಲಿಗೆ? ಇಲ್ಲ, ಓದ್ಲು ಕಣಪ್ಪ. ಅದೆಂಗೆ ಓದ್ಲು, ಹೋಗಲ್ಲ ಅಂತಿದ್ಲಲ್ಲ, ನಾನು ಹೋಗಬೇಡ ಅಂತ ಹೇಳಿದ್ನಲ್ಲ ಅಂತಾನೆ. ಇಲ್ಲ, ಓದ್ಲು ಕಣಪ್ಪ ಬಾಲು ಮನೆಗೆ, ಅಲ್ಲೇ ಇರ್ತೀನಿ ಅಂತೇಳಿ ಓದ್ಲು ಅಂತ. ಆಮೇಲೆ ನಿಂಗೆ ಗೊತ್ತಾ? ಹೌದು, ನಂಗೆ ಗೊತ್ತು. ಓದ್ಲಾ? ಹ್ಞೂ, ಸರಿ, ಈಗಲೇ ಹೋಗಿ ಬಾಲಿಗೆ 4 ಬಿಟ್ಟು ಕರ್ಕೊಂಡು ಬರ್ತೀನಿ ತಾಳು ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಆ ಹುಡುಗ ಚಂದು ಹೇಳುತ್ತೆ, ಬೇಡಪ್ಪ ಈಗ ಹೋಗೋದು, ಬೆಳಿಗ್ಗೆ ಬೇಕಾದ್ರೆ ನಾನು ನೀನು ಹೋಗೋಣ, ರಾಣಿ ಬಂದರೆ ಕರ್ಕೊಬರೋಣ ಅಂತೆ, ಈಗ ಬೇಡ ಕಣಪ್ಪ ಅಂತ ಹೇಳುತ್ತೆ. ಸರಿ ಅಂತೇಳಿ ಬೆಳಗ್ಗೆವರೆಗೂ ಇರ್ತಾರೆ. ಬೆಳಗ್ಗೆ ಎದ್ದು ಹೋಗೋಕ್ಕೆ ರೆಡಿ ಆಗ್ತಾರೆ ಇವರು. ಆದರೆ ರಾತ್ರಿ ಎಲ್ಲ ಸತ್ಯ ಯೋಚನೆ ಮಾಡ್ತಾನೆ, ರಾಣಿ ಹೋಗಲ್ಲ ಅಂದಿದ್ಲು, ಹೆಂಗೆ ಹೋದ್ಲು, ಕಾವೇರಿ ಕಳಿಸ್ಬೇಡ ಅಂತ ಹೇಳಿದ್ಲು, ಸರಳ ಹಿಂಸೆ ಕೊಡ್ತಾಳೆ ಅಂತಲೇ ಹೋಗ್ಬಿಡ್ತಾ, ಹೆಂಗೆ ನನ್ನ ಸೊಸೆನ ನಾನು ಸರಿ ನೋಡ್ಕೊಳಕ್ಕಾಗಲಿಲ್ವಲ್ಲ, ನನ್ನ ತಂಗಿ ಮಗಳನ್ನ ನಾನು ಅಷ್ಟು ಪುಟ್ಟ ಹುಡುಗಿನ ನನ್ನ ಕೈಯಲ್ಲಿ ನೋಡ್ಕೊಳಕ್ಕಾಗಲಿಲ್ವಲ್ಲ ಅಂತ ಭಾಳ ವ್ಯಥೆ ಪಡ್ತಾನೆ. ಆಮೇಲೆ ಸರಳ ಹಿಂಸೆ ಕೊಡೋದಕ್ಕೂ ಅರ್ಧ ಅದು ಹಿಂಸೆ ಆಗಿಯೇ ಹೋಗ್ಬಿಟ್ಟಿದೆ ಹುಡುಗಿ ಅಂತ ಹೇಳ್ಬಿಟ್ಟು ಹಂಗೂ ತಿಳ್ಕೊತಾನೆ, ಹಿಂಗೂ ತಿಳ್ಕೊಳ್ತಾನೆ. ಆಮೇಲೆ ರಾತ್ರಿ ಎಲ್ಲ ಹೆಂಗೋ ಕಷ್ಟಪಟ್ಟು ಮಲ್ಕೊಂಡು ಎದ್ದು ಬೆಳಗ್ಗೆ ಹೋದ್ರೆ ಆಯಿತು ಅಂದ್ಕೊಂಡು ಸುಮ್ಮನಿರ್ತಾನೆ. ಬೆಳಗ್ಗೆ ಅಲ್ಲಿ ಬಾಲನ ಮನೆಯಲ್ಲಿ ರಾಣಿ ಬಟ್ಟೆ ಎಲ್ಲ ಎತ್ತಿಡ್ತಿರ್ತಾಳೆ. ಆವಾಗ
ಬಾಲ ಕೇಳ್ತಾನೆ, ಬೆಳಿಗ್ಗೆ ನಿಮ್ಮ ಮಾಮ ಬಂದು ಕರೆದ್ರೆ ಆವಾಗ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಬಿಡಲ್ಲ ರಾಣಿ ನಿನ್ನನ್ನು ಅಂತ. ಮಾಮ ಬಂದು ಕರೆದ್ರೂ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ನನಗೆ ಮಾತು ಕೊಟ್ಟಿದ್ದೀರಾ ನಮ್ಮ ಅಮ್ಮನ ಬಿಡಿಸ್ತೀನಿ ಅಂತ, ನಮ್ಮ ಅಮ್ಮನ ಬಿಡಿಸ್ಬೇಕು ನೀವು ಅಂತ. ನಿಮ್ಮ ಅಮ್ಮ ಒಪ್ಪದೇ ಇಲ್ವಲ್ಲ ಬಿಡಿಸ್ತೀನಿ ಅಂದರೆ ನಾನು ಏನು ಮಾಡಲಿ ರಾಣಿ ಅಂತಾನೆ. ಅದೇನೋ ನಂಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮ ಅಮ್ಮನ ಬಿಡಿಸ್ಬೇಕಷ್ಟೇ ಅಂತ. ನಿಮ್ಮ ಅಮ್ಮನೂ ಹಿಂಗೆ ಆಟ ಮಾಡೋಳು, ನೀನು ಹಿಂಗೆ ಆಟ ಮಾಡ್ತೀಯಾ ಅಂತ. ನಗ್ತಾ ಇದ್ದೀರಲ್ಲ, ಏನಕ್ಕೆ ನಗ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಏನಿಲ್ಲ, ನನ್ನ ಎದುರುಗಡೆ ನಗೋದು ಅದೆಲ್ಲ ಇಟ್ಕೋಬೇಡಿ ಅಂತ. ಆಯ್ತಾಯಿತು ಅಂತೇಳ್ಬಿಟ್ಟು ಸೈಲೆಂಟ್ ಆಗ್ತಾನೆ. ಆಮೇಲೆ ಯಾವ ಥರ ಬಿಡಿಸ್ತೀರೋ ನಂಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮ ಅಮ್ಮನ ಬಿಡಿಸ್ಬೇಕಷ್ಟೇ ನೀವು ಅಂತ ಹೇಳ್ತಾಳೆ. ಸರಿ ಆಯಿತು ರಾಣಿ ಬಿಡಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಜೈಲಲ್ಲಿ ಏನು ನಡೀತೋ ಅದನ್ನೆಲ್ಲ ನೆನೆಸ್ಕೋತಾನೆ ಒಂದ್ಸಲ. ನನ್ನ ಕಣ್ಣೆದುರುಗಡೆ ಇನ್ನೊಂದು ದಿವಸ ಬಂದರೆ ನಾನು ಸತ್ತೇ ಹೋಗ್ತೀನಿ ಅಂದಿರ್ತಾಳಲ್ವ, ಅದನ್ನೆಲ್ಲ ನೆನೆಸ್ಕೋತಾನೆ. ಈ ಮಗುನೂ ಅದನ್ನು ಕೇಳಿಸ್ಕೊಂಡಿರ್ತಾಳೆ ರಾಣಿ. ಆದರೂ ಅಪ್ಪನ ಜೊತೆ ಇದ್ದರೆ ಅಪ್ಪ ಹತ್ರ ದುಡ್ಡಿದೆ, ಅಪ್ಪ ಬಿಡಿಸ್ತಾರೆ ಅನ್ನೋದು ಒಂದು ಧೈರ್ಯ, ಅಮ್ಮನ ಬಿಡಿಸ್ತಾರೆ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.